ಭಾವನಾ ಮಾಡಿದ ಎಡವಟ್ಟು, ಸಿದ್ದುಗೆ ಸಂಕಷ್ಟ. ಕೋರ್ಟ್ಗೆ ಬರ್ತಾರಾ ಶ್ರೀಕಾಂತ್? ಜಿ ವಾಹಿನಿಯ ಜನಮೆಚ್ಚಿದ ಸೀರಿಯಲ್ ಲಕ್ಷ್ಮೀ ನಿವಾಸ ರೋಚಕ ತಿರುವು ಪಡೆದುಕೊಂಡಿದೆ. ಲಕ್ಷ್ಮಿ ಮಗಳು ಭಾವನಾಗೆ ಬಂದಿದ್ದ ಸಂಕಷ್ಟ ದೂರಾಯ್ತು. ಇನ್ನೇನು ಸಿದ್ದು ಜೈಲಿಂದ ಹೊರಗೆ ಬರ್ತಾರೆ ಅಂದುಕೊಂಡಿದ್ದರು ಅಭಿಮಾನಿಗಳು. ಆದ್ರೆ ಭಾವನಾ ಮಾಡಿದ ಎಡವಟ್ಟಿನಿಂದಾಗಿ ಎಲ್ಲವೂ ಮತ್ತೆ ಉಲ್ಟಾ ಪಲ್ಟಾ ಆಗೋ ಲಕ್ಷಣಗಳು ಕಾಣುತ್ತಿವೆ. ಗಂಡ ನಿರಪರಾಧಿ ಅನ್ನೋ ಸತ್ಯ ಇದ್ದ ವಿಡಿಯೋ ಸಾಕ್ಷಿ ಭಾವನಾ ಕೈಗೆ ಸಿಕ್ಕಿತ್ತು. ಇನ್ನೇನು ನನ್ನ ಗಂಡ ಬಿಡುಗಡೆ ಆಗ್ತಾರೆ ಅಂದುಕೊಂಡಿದ್ದ ಭಾವನಾಗೆ ಮತ್ತೆ ತೊಂದರೆ ಆಗೋದು ಪಕ್ಕಾ ಆಗಿದೆ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಶ್ರೀಕಾಂತ್ ಸಾವಿಗೆ ರವಿಶಂಕರ್ ಕಾರಣ ಅನ್ನೋ ವಿಡಿಯೋ ಸಾಕ್ಷಿ ಭಾವನಾಗೆ ತಲುಪಿತ್ತು. ಆಕೆ ಅದನ್ನ ಸಿದ್ದೇಗೌಡರ ಅಣ್ಣ ಮರಿಗೌಡರ ಕೈಗೆ ತಂದು ಕೊಟ್ಟಿದ್ದಾಳೆ. ಮರಿಗೌಡರು ಕೂಡ ತಮ್ಮನನ್ನ ಜೈಲಿನಿಂದ ಹೊರಗೆ ತರಬೇಕಂತ ಕೋರ್ಟ್ ಕಚೇರಿ ಅಂತ ಸುತ್ತಾಡ್ತಿದ್ದಾರೆ. ಭಾವನಾಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆಕೆಯ ಪ್ರತಿಯೊಂದು ಕಷ್ಟಕ್ಕೂ ಅವರು ಸ್ಪಂದಿಸುತ್ತಿದ್ದಾರೆ. ಆದ್ರೆ ತನ್ನ ಹೆಂಡತಿ ನೀಲು ಕೇಡಿ ಅನ್ನೋದು ಅವರಿಗೆ ತಿಳಿದಿಲ್ಲ. ಭಾವನಾ ಕೊಟ್ಟ ವಿಡಿಯೋ ಸಾಕ್ಷಿಯನ್ನ ಆಕೆ ಮಲಗಿದ್ದ ವೇಳೆ ಲ್ಯಾಪ್ಟಾಪ್ಗೆ ಹಾಕಿ ನೋಡಿದ್ದಾರೆ. ಈ ವಿಡಿಯೋ ತನ್ನ ಗಂಡನಿಗೆ ಸಿಕ್ಕಿದೆ ಅಂತ ರವಿಶಂಕರ್ಗೆ ಕರೆ ಮಾಡಿ ತಿಳಿಸಿದ್ದಾಳೆ. ಕೋರ್ಟ್ನಲ್ಲಿ ರಾತ್ರಿ ಕಳೆದು ಬೆಳಗಾದ್ರೆ ಸಿದ್ದೇಗೌಡರ ಕೇಸ್ನ ಜಡ್ಜ್ಮೆಂಟ್ ಇದೆ. ವಿಚಾರಣೆ ವೇಳೆ ರವಿ ಮೇಲೆ ಸಿದ್ದು ಕೈ ಮಾಡಿದ್ದಾರೆ. ಹೀಗಿರುವಾಗ ನಾಳೆ ಏನಾಗುತ್ತೋ ಏನೋ ಅನ್ನೋ ಆತಂಕ ಇದೆ. ಆದ್ರೆ ಭಾವನಾ ತನಗೆ ಸಿಕ್ಕ ಸಾಕ್ಷಿಯ ಒಂದು ವಿಡಿಯೋವನ್ನ ಕಾಪಿ ಮಾಡಿಕೊಳ್ಳದೆ ಅದನ್ನ ಮರಿಗೌಡರಿಗೆ ಕೊಟ್ಟಿದ್ದಾಳೆ. ಎಂಥವರೇ ಆದ್ರೂ ಕೂಡ ಕೋರ್ಟ್ ಕಚೇರಿ ಅಂತ ಬಂದ್ರೆ ಸಾಕ್ಷಿ ಬಗ್ಗೆ ಪುರಾವೆ ಇಟ್ಕೊಳ್ತಾರೆ. ಆದ್ರೆ ಭಾವನಾ ವಿಡಿಯೋ ಸಾಕ್ಷಿಯ ಕಾಪಿ ಇಟ್ಟುಕೊಳ್ಳದೆ ಅದನ್ನ ಮರಿಗೌಡರಿಗೆ ಕೊಟ್ಟಿದ್ದಾರೆ. ಪೆನ್ಡ್ರೈವ್ನ ನೀಲು ಕದ್ದು ಸಾಕ್ಷಿ ನಾಶ ಮಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ತಮ್ಮ ಸುತ್ತಲೂ ಶತ್ರುಗಳಿದ್ದರೂ ಅದನ್ನು ಭಾವನಾ ಅರಿಯದೇ ಹೋದ್ರ ಅಂತಿದ್ದಾರೆ ಪ್ರೇಕ್ಷಕರು. ಸಾಕ್ಷಿ ನಾಶ ಆದ್ರೆ ಮತ್ತೆ ಸಿದ್ದು ಜೈಲು ಸೇರುವಂತಾಗುತ್ತಾ ಅನ್ನುವಷ್ಟರಲ್ಲಿ ಡೈರೆಕ್ಟರ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಿರೋ ಪ್ರೋಮೋ ಪ್ರಸಾರ ಆಗಿದೆ. ಈ ಕುರಿತ ಎಪಿಸೋಡ್ ಕೂಡ ಮಂಗಳವಾರ ಪ್ರಸಾರ ಆಗಿದೆ. ಅಪಘಾತದಲ್ಲಿ ಸತ್ತು ಹೋಗಿದ್ದ ಶ್ರೀಕಾಂತ್ ಮತ್ತೆ ಬದುಕಿ ಬಂದಿದ್ದಾರೆ. ಇಷ್ಟು ದಿನ ಶ್ರೀಕಾಂತ್ ಎಲ್ಲಿದ್ರು, ಏನ್ ಮಾಡ್ತಿದ್ರು ಅನ್ನೋ ತಿಳಿದಿಲ್ಲ. ಅಪಘಾತದಲ್ಲಿ ಸತ್ತು ಹೋಗಿದ್ದ ಶ್ರೀಕಾಂತ್ ಈಗ ದಿಢೀರಂತ ಹೇಗೆ ಬಂದ್ರು ಕಾದು ನೋಡಬೇಕಾಗಿದೆ. ಮನೆಗೆ ಬರುವ ಶ್ರೀಕಾಂತ್ ಮಗಳನ್ನ ನೋಡಲು ಸಾಧ್ಯವಾಗಲಿಲ್ಲ. ಕಳ್ಳ ಅಂತ ಕೂಗೋ ಶಬ್ದ ಕೇಳಿ ಜನರು ಅವರನ್ನ ಬೆನ್ನತ್ತಿದ್ರು. ಅವರಿಂದ ಶ್ರೀಕಾಂತ್ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ರವಿಶಂಕರ್ ಅವರನ್ನ ಮತ್ತೆ ಕಿಡ್ನಾಪ್ ಮಾಡಿದ್ದ. ಪ್ರಾಣಾಪಾಯದಲ್ಲಿ ಸಿಲುಕಿದ್ದ ಶ್ರೀಕಾಂತ್ರನ್ನ ಜಯಂತ್ ಕಾಪಾಡಿದ್ದಾರೆ. ಕೋರ್ಟ್ ಜಡ್ಜ್ಮೆಂಟ್ ವೇಳೆಗೆ ಶ್ರೀಕಾಂತ್ ಕೋರ್ಟ್ಗೆ ಸರಿಯಾಗಿ ಬರ್ತಾರೆ ಅಂತ ವೀಕ್ಷಕರು ಅಂತಿದ್ದಾರೆ. ಶ್ರೀಕಾಂತ್ ಆಗಮನದಿಂದಾಗಿ ಸೀರಿಯಲ್ ಮತ್ತೊಂದು ಮಜಲು ಪಡೆದುಕೊಂಡಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.